ಧರ್ಮಸ್ಥಳ ದಂಗಲ್ ಬಳಿಕ ಚಾಮುಂಡಿ ಬೆಟ್ಟದ ಕತೆ, ದಸರಾ ವಿಚಾರದಲ್ಲಿ ಗಲಾಟೆ, ಹಿಂದುತ್ವದ ಗಲಾಟೆ. ಅದು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಎಂಬ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್ ಅಷ್ಟೇ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಪವಿತ್ರವಾದ ಬೆಟ್ಟ ಅಷ್ಟೇ, ಮುಗಿದೋಯ್ತು ಕತೆ. ಅದು ಯಾವುದೋ ಜಿಯಾಲಜಿ ಡಿಪಾರ್ಟ್ಮೆಂಟಿಂದು ಬಂಡೆ ಆಗಿಯೋ ಬೆಟ್ಟ ಅಲ್ಲ ಅದು. ನಂಬರ್ 1. ನಂಬರ್ 2, ಯಾರ್ರೀ ಚಾಮುಂಡಿ ಬೆಟ್ಟಕ್ಕೆ ಬೇರೆ ಕಮ್ಯುನಿಟಿನವ್ರು ಹೋಗೋರು ಹೇಳ್ರಿ? ಡಿ ಕೆ ಶಿವಕುಮಾರ್ ಎಷ್ಟು ಜನ ಹೋಗಿ ಬಂದಿದ್ದಾರೆ? ಯಾರು ಹೋಗೋರು? ನನಗೂ ಗೊತ್ತಿದೆ ಯಾರು ಹೋಗ್ತಾರೆ ಅಲ್ಲಿಗೆ ಅಂತ. ಫೋಟೋ ತೆಗೆಸ್ಕೊಂಡು ನಾನು ದೊಡ್ಡ ಸೆಕ್ಯುಲರ್ ಅಂತ ಪೋಸ್ಟ್ ಕೊಡೋಕ್ಕೆ ಬೇಕಾದವ್ರು ಹೋಗ್ಬಿಟ್ಟು ಅಲ್ಲಿ ಒಳಗೆ ಹೋಗ್ಬಿಟ್ಟು ಹೊರಗೆ ಬರ್ತಾರೆ ಫೋಟೋ ತೆಗ್ಸೋಕ್ಕೆ. ಅದು ಬಿಟ್ಟು ಯಾರ್ರೀ ಹೋಗ್ತಾರೆ ಬೇರೆ ಕಮ್ಯುನಿಟಿಯವ್ರು ಚಾಮುಂಡಿ ಬೆಟ್ಟಕ್ಕೆ? ಏನು ಡೈಲಿ ಕ್ಯೂ ನಿಂತಿರ್ತಾರಲ್ಲಿ? ಯಾವನೂ ಹೋಗಲ್ಲ. ನಮಗೆ ಗೊತ್ತಿದೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಲ್ಲಿ ಅಂತ. ಪ್ರಶ್ನೆ ಇರೋದು ದೇವಸ್ಥಾನಕ್ಕೆ ಹೋಗೋದು ಅಲ್ವಲ್ಲ ಸರ್, ಉದ್ಘಾಟನೆ ವಿಷಯವಾಗಿರೋ ಪ್ರಶ್ನೆ ನೀವು ಡೈವರ್ಟ್ ಮಾಡ್ತೀರಾ. ಹೇಳ್ತಿರೋದು ಡಿ.ಸಿ.ಎಂ ಇಸ್ ರಾಂಗ್ ಇನ್ ದಟ್. ಯಾರು ಹೋಗಲ್ಲ. ಹೋಗೋರು ಯಾರು? ಅದೇ ಜಮೀರ್ ಎಲೆಕ್ಷನ್ ಟೈಮಲ್ಲಿ ದೇವಸ್ಥಾನದಲ್ಲಿ ಮಂಗಳಾರತಿಗೆ ದುಡ್ಡು ಹಾಕೋಂಗೆ ತಟ್ಟೆಗೆ ಕೈ ಹಿಂಗೆ ಅನ್ಬಿಟ್ಟು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅದೇ ಅಷ್ಟೇ. ಅದು ಯಾರಿಗೆ ಪೋಸ್ ಬೇಕೋ, ಯಾರಿಗೆ ಫೋಟೋ ಬೇಕೋ ಅವರಲ್ಲಿ ಹೋಗ್ಬಿಟ್ಟು ಬರ್ತಾರೆ ಅಷ್ಟೇ. ಅದು ರಾಜಕಾರಣ ನೀನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಅದು ಬಿಟ್ಟು ಯಾರು ಹೋಗಲ್ಲ ಬೇರೆಯವ್ರು. ಸುಮ್ಮನೆ ಬಿಡಬೇಡಿ. ಆಯ್ತು, ಸೆಕ್ಯುಲರೇ ಇಟ್ಕೊಳ್ಳೋಣಪ್ಪ, ಯಾವುದು ನಾಡ ಹಬ್ಬ. ಈಗ ಚೀಫ್ ಮಿನಿಸ್ಟ್ರು ನೀವು ಟೋಪಿ ಹಾಕೊಂಡು ಅಥವಾ ಅವ್ರದ್ದು ಮುಸ್ಲಿಮ್ ಇದಕ್ಕೆ ಹಬ್ಬಕ್ಕೆ ಹೋಗಿ ಪಾಲನೆ ಮಾಡಲ್ವಾ? ಮಾಡ್ತಾರೆ. ಹಾಗೆ ಮೇಡಮು ಅದೇ ಮಾಡಿಬಿಡ್ಲಿ ಬಿಡಿ, ಒಂದು ಪೂಜೆ ಮಾಡೇ ಬಿಡಲಿ ಸೆಕ್ಯುಲರ್ ಆಗಿ, ಏನಾಗುತ್ತೆ ಅಷ್ಟೇ ತಾನೇ. ಪೂರ್ತಿಯಾಗಿ ಸೆಕ್ಯುಲರ್ ಎಳೀತಾ ಹೋಗಬೇಡಿ ಇದನ್ನು, ಸುಮ್ಮನೆ ಇದಾಗತ್ತೆ ಇದು. ಅದಕ್ಕೆ ಇವರೇನೋ ಇವರು ಚಾಮುಂಡಿ ಬೆಟ್ಟ ಚಲೋ ಅಂತೆ. ಏನಪ್ಪ ಮಾಡ್ತೀರಿ ನೀವು ಚಲೋ ಮಾಡಿಬಿಟ್ಟು? ಹಿಂದೂ ದೇವಸ್ಥಾನಗಳನ್ನ ಈಗ ಒಂದೊಂದಾಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು. ಏನು ಮಾಡ್ಬಿಡ್ತಾರೆ? ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟನ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರಂತ ಯಾವನಿಗೋ? ಮಾಡಲಿ ನೋಡೋಣ, ಮಾಡ್ರಿ. ಆ ಧೈರ್ಯ ಪ್ರದರ್ಶನ ಸುಮ್ಮನೆ ಎಲ್ಲ ಹೇಳ್ತಿರ್ತಾರೆ. ಎಸ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಳಿಕ ಬೋವಿ ಅಭಿವೃದ್ಧಿ ನಿಗಮದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ತನ್ನ ಕಚೇರಿ ಹಾಗೂ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಡೀಲ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ಬೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವೆಂಕಟೇಶ್ ಅನ್ನೋರು ಈ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಫಲಾನುಭವಿಗಳು 2 ಎಕರೆ ಜಮೀನು ಖರೀದಿಸಕ್ಕೆ 20 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಇದರಲ್ಲಿ ಅಧ್ಯಕ್ಷರು ಬ್ರೋಕರ್ ಮೂಲಕ ಫಲಾನುಭವಿಗಳಿಂದ ಕಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಆರೋಪ. ಇನ್ನು ಇದೇ ಸಂಬಂಧಿತವಾಗಿ ಬೋವಿ ನಿಗಮದ ಅಧ್ಯಕ್ಷರನ್ನ ವಜಾ ಮಾಡಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ಬಂಧಿಸಬೇಕು ಅಂತ ವೆಂಕಟೇಶ್ ಅವರು ಆಗ್ರಹಿಸ್ತಾ ಇದ್ದಾರೆ. ಈ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತನ್ನ ಚೇಂಬರ್ ಅಲ್ಲಿ 60% ಹಣ ಡಿಮಾಂಡ್ ಮಾಡತಕ್ಕಂಥದ್ದು ನಿದರ್ಶನ ಆಗಿದೆ, ವಿಡಿಯೋ ಇದೆ. ಅವರನ್ನ ಕೂಡಲೇ ನೀವು ವಜಾಗೊಳಿಸಬೇಕು. ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೋವಿ ನಿಗಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ಮಾಡಿಸ್ರಿ, ದೊಡ್ಡ MLA ಅಂತೆ ಮಾಡಿಸ್ರಿ, ಯಾವನು ಬಡ ಅಂದಿರೋನು ನಿಮ್ಮದು ಮಾಡಿಸಿ. ಏನ್ರಿ ಮಾನ ಮರ್ಯಾದೆ ಬೇಡವಾ? 60% ಕೇಳ್ತಾನೆ ಅಂದ್ರೆ ಅದು ನಿಜಾನೋ ಸುಳ್ಳು ವಿಡಿಯೋ ನನಗೆ ಗೊತ್ತಿಲ್ಲ, ನಾನು ಖಾತ್ರಿ ಕೊಡೋಕ್ಕಾಗಲ್ಲ ಅದಕ್ಕೀಗ. ಈ ಕಾಲದಲ್ಲಿ ಯಾರ್ದು ಯಾವ ವಿಡಿಯೋನೋ ಏನೋ ಆ ವಿಡಿಯೋನ ಪ್ರೂವ್ ಮಾಡ್ಕೊಳ್ಳಿ. ಅದು ಪ್ರೂವ್ನೇ ಆದರೆ 60% ಕೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಉಳ್ಕೊಂಡಿದೆಯೇನ್ರಿ ಇನ್ನು ಈ ಸರ್ಕಾರಗಳಿಗೆ? ಯಾಕೆ ಬದುಕಿರ್ಬೇಕ್ರಿ ಇನ್ನೂ ಈ ದೇಶದಲ್ಲಿ? ಈ ಸುಖಕ್ಕೆ ಟ್ರಂಪು, ಮೋದಿ, ಪಾದಿ, ಶಿ ಜಿಂಪಿಂಗು, ಪಟೀನ್ ಎಲ್ಲ ಯಾಕೆ ಬೇಕ್ರಿ? ಸುಮ್ಮನೆ ಮಾರ್ಬಿಡ್ರಿ ದೇಶನ ಒಂದೇ ಸರಿಗೆ. ಅಟ್ಲೀಸ್ಟು ಜೀತದ ಕಾರು ಬಿದ್ದುಬಿಡೋಣ ಕೆಳಕ್ಕೆ ಹೋಗ್ಬಿಟ್ಟು ಸುಮ್ಮನೆ. ಅಯೋಗ್ಯರು ತೊಗೊಂಬಂದು ಎಲ್ಲ ಅದು ಯಾವ ಇದರಲ್ಲಿ ಹುಟ್ಟು ಬರ್ತಿರೋ ಎಲ್ಲರೂ 60% ಎಲ್ಲ ಕೇಳ್ತಾರೆ. ಎಗೈನ್ ಐ ಆಮ್ ರಿಪೀಟಿಂಗ್, ಈ ವಿಡಿಯೋಗೆ ನಾನು ಖಾತ್ರಿ ಕೊಟ್ಟಿಲ್ಲ ಅಂತ ಆರೋಪ. ಏನ್ರಿ ಲಜ್ಜಿಗೆಟ್ಟ ರಾಜಕಾರಣಿಗಳು, ಲಜ್ಜಿಗೆಟ್ಟ ಸರ್ಕಾರಗಳು, ಲಜ್ಜಿಗೆಟ್ಟ ವ್ಯವಸ್ಥೆ, ಈ ದರಿದ್ರದ ಇದ್ರ ಮಧ್ಯದಲ್ಲಿ ನಾವು ಬದುಕಬೇಕು ಅಂತ ಬಯಸ್ತಾ ಇದ್ದೀರಿ ಟ್ಯಾಕ್ಸ್ ಕಟ್ಕೊಂಡು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ. ಎಂಥ ದಾರಿದ್ರ್ಯ ಬಂದುಬಿಡ್ತು. ಮತ ಕಳುವು ಆದಮೇಲೆ ಆಟಮ್ ಬಾಂಬ್ ಹಾಕ್ತೀನಿ ಅಂತ ಇವ್ರು ಹೇಳ್ತಾರಂತೆ ರಾಹುಲ್ ಗಾಂಧಿಯಲ್ಲೆಲ್ಲ. ಇದು ಆಟಮ್ ಬಾಂಬ್ ಆಯಿತು, ಈಗ ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತ. ನೀವು ಏನ್ರಿ ನೀವು ಯಾವ ದೇಶದ ದೊರೆ ನೀವು ಅಥವಾ ಪ್ರೈಮ್ ಮಿನಿಸ್ಟರ್ ಥರ ಬರೀ ಬಾಂಬೆ ಮಾತಾಡ್ತಿರಲ್ಲಪ್ಪ, ಬೇರೆ ಇನ್ನೇನು ಬರೋದೇ ಇಲ್ಲ. ಬೇರೆ ಇಲ್ವಾ ನಿಮಗೆ? ಏನಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಹಿಂಗೆ ಆಗ್ಬಿಟ್ರೆ ಏನು ಮಾಡಬೇಕು? ನಿಮ್ಮ ಹತ್ರ ಇರ್ಬೋದು ಒಂದು ದೊಡ್ಡದಾದಂಥ ಸ್ಕ್ಯಾಮು,
ಅದಕ್ಕೆ ಇದಾ ಬಳಸೋ ಪದ ಹಾಂ, ಆಟಮ್ ಬಾಂಬ್ ಹಾಕ್ತೀನಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ, ನಾರ್ಮಲ್ ಬಾಂಬ್ ಹಾಕ್ತೀನಿ, ಹೈಡ್ರೋಜನ್ ಬಾಂಬ್ ಹಾಕ್ತೀನಿ. ಏನ್ರಿ ಇದು? ಥೋ. ಆಯಿತು, ದೊಡ್ಡ ವಿಚಾರ ಬಹಿರಂಗಗೊಳಿಸ್ತಾರಂತೆ. ಆಯಿತು, ಬಹಿರಂಗಗೊಳಿಸಿ ಸರ್. ನೀವು ಬಹಿರಂಗಗೊಳಿಸಿದ ಮೇಲೆ ನಾವು ಅದು ದೊಡ್ಡದಾ ಚಿಕ್ಕದಾ ಅಂತ ಯೋಚನೆ ಮಾಡೋಣ. ಹದಿನೈದು ಜನ ಇಲ್ವಾ ಅಂತ.